guys, welcome back to Monu Creation YouTube channel. ಈಗಿನ ಜನರೇಷನಲ್ಲಿ ಯಾರಿಗಪ್ಪ ಯಾವ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅಂತ ಕೇಳ್ಬೋದು. ಎಲ್ರಿಗೂ ಎಲ್ಲ ಆ್ಯಪ್ ಬಗ್ಗೆನೂ ಗೊತ್ತಿರುತ್ತೆ. ಎಲ್ಲರೂ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದರೆ ಈವನ್ ಚಿಕ್ಕ ಮಕ್ಕಳು ಕೇಳಿದ್ರು ಇದು ಯಾವ ಆ್ಯಪು ಅಂತ ಅಷ್ಟು ನಾಲೆಡ್ಜ್ ಇಟ್ಕೊಂಡಿರ್ತಾರೆ. ಅದೇ ಓದೋ ವಿಷಯಕ್ಕೆ ಬಂದರೆ ಈ ಒಂದು ಸಿಲೆಬಸ್ ಅಥವಾ ಈ ಒಂದು ಕಾನ್ಸೆಪ್ಟ್ ನಮ್ಮ ಚಾಪ್ಟ್ರಲ್ಲಿದೆ ಅನ್ನೋದೇ ಗೊತ್ತಿರಲ್ಲ. ಆ ಲೆವೆಲಿಗೆ ಫೋನ್ ಅಡಿಕ್ಷನ್ ಅಂತೂ ಈಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಇದ್ದೇ ಇರುತ್ತೆ. ಸೊ ಯಾವ ಆ್ಯಪ್ ಬಗ್ಗೆ ಮಾತಾಡಿದ್ರು ಎಲ್ಲ ಆ್ಯಪ್ಗಳು ಅಷ್ಟೇ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ನನಗೆ ಗೊತ್ತು. ಬಟ್ ಎಲ್ಲ ಆ್ಯಪ್ಗಳಲ್ಲೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದು ನಮ್ಮ ದಡ್ತನ. ಕರೆಕ್ಟಾಗೆ ಗೆಸ್ ಮಾಡಿದ್ರೆ ಒಂದು ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಆ್ಯಪಲ್ಲಿ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಐಟಮ್ಸ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಾದಮೇಲೆ ನಾನಂತೂ ಕಂಪ್ಲೀಟಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಒಂದು ಆ್ಯಪಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಬರಲ್ಲ. 80% ಆಗಿರೋ ಅಂಥದ್ದು ಚೆನ್ನಾಗಿದ್ದರೆ ಇನ್ನು 20% ಆಗಿರೋ ಅಂಥದ್ದು ಚೆನ್ನಾಗಿರಲ್ಲ ಇನ್ ದ ಸೆನ್ಸ್ ನಮಗೆ ಅದು ಇಷ್ಟ ಆಗಿರಲ್ಲ. ಲೋ ಕ್ವಾಲಿಟಿ ಅನ್ನೋ ಥರ ಫೀಲ್ ಕೊಡುತ್ತೆ. ಬಟ್ ಆ ರೇಟಿಗೆ ಅದು ಅಫೋರ್ಡಬಲ್ ಪ್ರೈಸಲ್ಲೇ ನಮಗೆ ಸಿಗ್ತಾ ಇರುತ್ತೆ. ಬಟ್ ನಮಗೆ ಇಷ್ಟ ಆಗಿರಲ್ಲ ಅಷ್ಟೇ. ಸೊ ಲ್ಯಾಗ್ ಮಾಡ್ದಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೋನೋ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಆನ್ಲೈನ್ ಶಾಪಿಂಗ್ ಅಂತ ಬಂದಾಗ ಎಷ್ಟು ವೆರೈಟೀಸ್ ಆಫ್ ಆ್ಯಪ್ಸ್ಗಳಿದೆ. ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ, ಪರ್ಪಲ್, ಅಮೆಝಾನ್ ಪ್ರೈಮ್ಸ್ ಆಗಿರ್ಬೋದು, ತುಂಬ ವೆರೈಟಿ ಆಫ್ ಆ್ಯಪ್ಗಳಿರುತ್ತೆ. ಈಗ ಬೇರೆ ಅಜಿಯೋ ಅದು ಇದು ಅನ್ನೋದು ಬೇರೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನಾವು ಆನ್ಲೈನ್ ಶಾಪಿಂಗ್ ಎಲ್ಲರೂ ಮಾಡೇ ಇರ್ತೀರ. ಬಟ್ ಕ್ವಾಲಿಟಿ ಮತ್ತು ಅಫೋರ್ಡಬಲ್ ಪ್ರೈಸ್ಗಳಲ್ಲಿ ಬಂದಾಗ ಇದಿಷ್ಟೊಂದು ವೆರೈಟೀಸ್ಗಳು, ಇಷ್ಟೊಂದು ಆಪ್ಷನ್ಗಳಲ್ಲಿ ನಾವು ಜಸ್ಟ್ ಕೌಂಟಬಲ್ ಆ್ಯಪ್ಸ್ಗಳಲ್ಲಿ ಮಾತ್ರ ನಮಗೆ ನೀಟಾಗಿರೋದು, ಚೆನ್ನಾಗಿರೋದು, ಅಫೋರ್ಡಬಲ್ ಪ್ರೈಸಲ್ಲಿರೋ ಪ್ರಾಡಕ್ಟ್ಸ್ಗಳು ಸಿಗೋದು. ಕರೆಕ್ಟಾ ಇಲ್ವಾ ಹೇಳಿ? ಸೊ ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನಾನು ಜಾಸ್ತಿ ಟ್ರಸ್ಟ್ ಮಾಡಿ ಆರ್ಡರ್ ಮಾಡುವಂಥ ಒಂದು ಆ್ಯಪ್ಸ್ಗಳಂದರೆ ಒಂದು ಫ್ಲಿಪ್ಕಾರ್ಟು, ಇನ್ನೊಂದು ಮೀಶೋ. ಎರಡರಲ್ಲೇ ನಾನು ಆರ್ಡರ್ ಮಾಡೋದು ಜಾಸ್ತಿ. ಎರಡರಲ್ಲಿ ನಾನು ಬ್ಲೈಂಡಾಗಿ ಆರ್ಡರ್ ಮಾಡಿಬಿಡಲ್ಲ. ನಾನು ರೇಟಿಂಗ್ಸ್ಗಳನ್ನ ನೋಡ್ತೀನಿ. ಇನ್ ಕೇಸ್ ನನಗೇನಾದರೂ ಇಷ್ಟ ಆಯಿತಾ, ಫ್ಯಾಬ್ರಿಕ್ ಆಗಿರ್ಬೋದು, ಮನೆಗೆ ಐಟಮ್ಸ್ಗಳಾಗಿರ್ಬೋದು ಚೆನ್ನಾಗಿದ್ದಾಗ ನಾನು ಆರ್ಡರ್ ಮಾಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀನೋ ಅದನ್ನೇ ಆಲ್ಮೋಸ್ಟ್ ಆಲ್ ಅದೇ ಥರ ಡೆಲಿವರ್ ಆಗಿರುತ್ತೆ. ಬಟ್ 80% ಕರೆಕ್ಟಾಗಿ ಡೆಲಿವರ್ ಆಗಿದ್ರೆ ಇನ್ನು 20% ಯಾವುದಾದ್ರೂ ಒಂದು ಐಟಮ್ಸ್ಗಳು ತಿನ್ನಾಗಿರ್ಬೋದು, ಲೋ ಕ್ವಾಲಿಟಿ ಫೀಲ್ ಆಗೋದು ಆ ಥರ ಆಗುತ್ತೆ. ಬಟ್ ಫ್ಲಿಪ್ಕಾರ್ಟಲ್ಲಿ ಇತ್ತೀಚೆಗೆ 4-5 ಆರ್ಡರ್ ಹಾಕಿದ್ದೆ ಬ್ರೋ. 4-5 ಆರ್ಡರ್ ಕೂಡ ನಿಜವಾಗ್ಲೂ ಯೂಸ್ಡ್ ಪ್ರಾಡಕ್ಟು. ಅದೇ ನನಗೆ ಬಂದಿತ್ತೋ ಇಲ್ಲ ಬೇರೆಯವ್ರಿಗೆ ನೀಟಾಗಿ ಬಂದು ನನಗೆ ಆ ಥರ ಬರುತ್ತೋ ನಂಗೆ ಗೊತ್ತಿಲ್ಲ. ನಾನು 4-5 ಆರ್ಡರ್ಸ್ಗಳು ಈಗ ರೀಸೆಂಟಾಗಿ ಮಾಡಿದ್ದಂತೂ ನಿಜವಾಗ್ಲೂ ನನಗೆ ಬೇಜಾರೇ ಆಗೋಯ್ತು. ಫ್ಲಿಪ್ಕಾರ್ಟಿಂದ ನಿಜವಾಗ್ಲೂ ಅಷ್ಟು ಇರಿಟೇಟ್ ಆಗ್ತಾಯಿತ್ತು. ಯಾವುದೇ ಆರ್ಡರ್ ಬುಕ್ ಮಾಡಿದ್ರು ನಾನು ರಿಟರ್ನ್ ಹಾಕಿ ರೀಫಂಡ್ ಹಾಕ್ಸ್ಕೊತಾ ಇದ್ದೆ ಅಮೌಂಟ್ನ. ಆ ಲೆವೆಲಿಗೆ ಸೈಕ್ ಆಗಿಬಿಟ್ಟಿದ್ದೆ ನಾನು. ಸೊ ನನಗೆ ಈ ಥರ ವರ್ಸ್ಟ್ ಫೀಲಿಂಗು ಆಗಿರಲಿಲ್ಲ ಮುಂಚೆ. ಬಟ್ ಈಗೀಗ ಏನಕ್ಕೆ ಹಂಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಜಾಸ್ತಿ ಇವಾಗ ಟ್ರಸ್ಟ್ ಮಾಡ್ತಾ ಇರೋದು ಅಂದರೆ ಮೀಶೋ ಪ್ರಾಡಕ್ಟ್ಸ್ಗಳನ್ನ ಮಾತ್ರ. ಅದೇ ಥರ ಈಗ ಯೂಟ್ಯೂಬ್ ಬ್ಲಾಗರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವ್ರ ಮನೆಗಳನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಮತ್ತು ಅಟ್ರಾಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ? ವೀಡಿಯೋಸ್ಗಳು ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ, ಫೋಕಸ್ಡ್ ಆಗಿರಲಿ, ಸ್ವಲ್ಪ ಡಲ್ ಕಾಣಿಸ್ಬಾರ್ದು. ಅದೇ ಥರ ನಾನು ಕೂಡ ಕಂಟೆಂಟ್ ಕ್ರಿಯೇಟರ್. ಅದಕ್ಕೋಸ್ಕರ ನಾನು ನಮ್ಮ ಮನೇನ ಅಟ್ರಾಕ್ಟಿವ್ ಆಗಿರಲಿ ಅಂತ ಸ್ವಲ್ಪ ಐಟಮ್ಸ್ಗಳು, ಜಾಸ್ತಿ ಏನು ತರಿಸ್ಕೊಂಡಿಲ್ಲ, ಸ್ವಲ್ಪ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಯಾವುದೇ ಎಲ್ಲ ಆರ್ಡರ್ಸ್ಗಳನ್ನ ನಾನು ಬೈ ಮಾಡಿದ್ನೋ ಅದನ್ನು ಯಾವುದೂ ನಾನು ರಿಟರ್ನ್ ಹಾಕಿಲ್ಲ. ಆ ಥರ ಪ್ರಾಡಕ್ಟ್ಸ್ಗಳು ಬಂದಿದ್ದು. ನೀವು ನಂಬಲ್ಲ, ಅಂಡರ್ 500 ಇಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ಸ್ಗಳು ಯಾವ್ಯಾವ ಥರ ಯೂಸ್ ಮಾಡಿದ್ದೀನಿ ಅಂತ ನಾನು ನಮ್ಮ ಮನೆ ಕೂಡ ನಿಮಗೆ ತೋರಿಸಿ, ಮುಂಚೆ ಹೆಂಗಿತ್ತು ಈಗ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಯಾವ್ಯಾವ ಐಟಮ್ಸ್ ನಾನು ಯೂಸ್ ಮಾಡಿದ್ದೀನೋ ಅದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಓಕೆ, ಸೊ ಬನ್ನಿ ಯಾವ ಥರ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಕರೆಂಟ್ಲಿ ನಮ್ಮ ಒಂದು ಮನೆ ಈ ಥರ ಇದೆ.
ಸೊ ಜಾಸ್ತಿ ನಾನು ಹಾಲಲ್ಲಿ ಏನು ಡೆಕೋರೇಟ್ ಮಾಡೋಕ್ಕೆ ಹೋಗಿಲ್ಲ. ನಾನು ಜಾಸ್ತಿ ಡೆಕೋರೇಟ್ ಮಾಡಿರೋ ಐಟಮ್ ಎಲ್ಲಿ ಅಂದರೆ ಕಿಚನಲ್ಲಿ ಮಾತ್ರ. ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಈ ಥರ ಇರೋ ಟೈಲ್ಸಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಆ ಥರ ಒಂದು ಪೇಪರ್ನ ಅಂಟಿಸಿದ್ದೀನಿ. ಅದನ್ನು ಕೂಡ ನಾನು ಮೀಶೋದಲ್ಲೇ ಬೈ ಮಾಡಿದ್ದು. ನೀವು ನೋಡ್ಬೋದು ನಮ್ಮ ಕಿಚನ್ ಯಾವ ಥರ ಇದೆ ಈಗ ಸದ್ಯಕ್ಕೆ. ಮುಂಚೆನೂ ಕೂಡ ನಾನು ಕಿಚನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಬಟ್ ಆವಾಗ ನನ್ನ ಕಿಚನ್ ವೆರಿ ಬೋರಿಂಗ್ ಡಲ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಈಗ ಫುಲ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಮೀಶೋ ಪ್ರಾಡಕ್ಟ್ಸ್. ಫಸ್ಟು ಬಾಕ್ಸ್ಗಳಿಂದ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ತರಿಸಿದ್ದೆ ನಾನು ಮೀಶೋದಲ್ಲಿ ಅನ್ನೋದನ್ನು ತೋರಿಸ್ತೀನಿ, ನೋಡಿಬಿಡಿ. ನಾನು ಈ ಒಂದು ಗ್ರಾಸ್ ಮ್ಯಾಟ್ಸ್ಗಳನ್ನ ನಾನು 20 to 25 ಇಂಚಸ್ ಸೆಂಟಿಮೀಟರ್ಸ್ಗಳಲ್ಲಿ ಬಂದಿತ್ತು. ನಾನು ಅದನ್ನು ತಗೊಂಡಿದ್ದು. ಮತ್ತು ಶೆಲ್ಫ್ ಕೂಡ ಸ್ವಲ್ಪ ಚಿಕ್ಕ ಇತ್ತು ಅಂತ ನಾನು ಒಂದು ಗ್ರಾಸ್ ಮ್ಯಾಟನ್ನು 2 ಪಾಲ್ ಮಾಡಿ, ಅಂದರೆ ಡಿವೈಡ್ ಮಾಡಿ 2ನ್ನ ಕಟ್ ಮಾಡಿ ಒಂದು ಇಲ್ಲಿ ಹಾಕಿದ್ದೀನಿ. ಅದೇ ಥರ ನಾನು 2 ಗ್ರಾಸ್ ಮ್ಯಾಟ್ಸ್ಗಳನ್ನ ತಗೊಂಡಿದ್ದೆ. ಸೊ ನಾನು ಅದನ್ನು 4 ಪೀಸಸ್ ಆಗಿ ಈಕ್ವಲ್ ಆಗಿ ಎಲ್ಲ ಶೆಲ್ಫ್ಗಳಿಗೂ ಹಾಕಿದ್ದೀನಿ. ಮನೆ ಶೆಲ್ಫ್ಗಳು ಸ್ವಲ್ಪ ಜಾಸ್ತಿ ಉದ್ದ ಇತ್ತು, ಅಗಲ ಇತ್ತು ಅಂತ ಅಂದಾಗ ನೀವು ಸೆಂಟಿಮೀಟರ್ಸ್ಗಳನ್ನ ಮತ್ತು ಇಂಚಸ್ಗಳನ್ನ ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ಎಲ್ಲ ಐಟಮ್ಸ್ಗಳದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ, ಇಷ್ಟ ಆದರೆ ಬೈ ಮಾಡಿ. ನೆಕ್ಸ್ಟ್ ಬರೋಣ ಬಾಕ್ಸಸ್ಗಳು. ನಾನು ಈ ಬಾಕ್ಸಸ್ಗಳದ್ದು ಕೂಡ ವಿಡಿಯೋ ಮಾಡಿದ್ದೆ, ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಅದ್ರ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಕೊಟ್ಟಿದ್ದೀನಿ. ನೀವು ಅಲ್ಲೂ ಬೈ ಮಾಡ್ಬೋದು, ಈ ಪೇಜಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಇಲ್ಲೂ ಕೂಡ ಬೈ ಮಾಡ್ಬೋದು. ಈ ಬಾಕ್ಸಸ್ಗಳದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಯಾಕೆ ಅಂದರೆ ಒಂದು ಎತ್ನಿಕ್ ಲುಕ್ನ ಕೊಡುತ್ತೆ, ಒಂದು ಗ್ಲಾಸಿ ಫೀಲ್ ಕೊಡುತ್ತೆ ಅಂತ ಆ ಬಾಕ್ಸಸ್ಗಳದ್ದು ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ನಾನು ಯಾವುದು ಮೀಶೋದಲ್ಲೇ ಬೈ ಮಾಡಿದ್ದು, ನೀವು ನೋಡ್ತಾ ಇರ್ಬೋದು. ಇವನ್ ಇದು ಪ್ಲಾಸ್ಟಿಕ್ ಥರ ಇರ್ಬೋದು, ಬಟ್ ನಾಟ್ ಪ್ಲಾಸ್ಟಿಕ್, ಟಪ್ಪರ್ ವೇರ್ ಥರ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ನಾನಿಲ್ಲಿ. ನಾನು ಅಡುಗೆ ಮನೆಯಲ್ಲಿ ಯಾವುದಾದ್ರೂ ವಿಡಿಯೋಸ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ಒಂದು ಬಾಕ್ಸಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಕೆಳಗಿರೋ ಬಾಕ್ಸಸ್ಗಳು ಬಂದರೆ, ನಾನು ಈ ಬಾಕ್ಸಸ್ಗಳನ್ನ ಮೀಶೋದಲ್ಲೇ ಬುಕ್ ಮಾಡಿದ್ದು. ಬಟ್ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ, ಮೇ ಬಿ 300 to 400 ಇರ್ಬೋದೇನೋ. ಬಟ್ ಅಂಡರ್ 500 ನಿಮಗೆ ಈ ಒಂದು ಬಾಕ್ಸಸ್ ಸೆಟ್ಗಳು ಸಿಗುತ್ತೆ. ಇದು 6 ಪೀಸಸ್ ಬರುತ್ತೆ. ಈ ಒಂದು ಬಾಕ್ಸಸ್ 6 ಪೀಸಸ್ಗಳು ಬರುತ್ತೆ. ಅದ್ರ ಕೆಳಗಿರೋ ಬಾಕ್ಸಸ್ ಬಗ್ಗೆ ಮಾತಾಡಬೇಕು ಅಂದರೆ ಅದನ್ನು ನಾನು ಯಾವುದು ಡಿ-ಮಾರ್ಟ್, ನಮ್ಮ ಮನೆ ಹತ್ರ ಇರೋ ಡಿ-ಮಾರ್ಟಲ್ಲಿ ತಂದಿದ್ದೆ. ಸೊ ಅದ್ರದ್ದು ಲಿಂಕ್ ಕೇಳಬೇಡಿ, ಲಿಂಕ್ ಕೊಡೋದಕ್ಕಾಗಲ್ಲ. ಕಿಟಕಿಗೆ ನಾನು ಈ ಥರ ಒಂದು ಲೀವ್ಸ್ನ ಟೈ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಲೈಟಿಂಗ್ಸ್ ಇರೋದನ್ನ ಮಾಡಿದೆ, ಬಟ್ ಅದು ಪ್ಲೇನ್ ಬಂದಿದೆ. ನನಗೆ ತುಂಬ ಬೇಜಾರಾಯಿತು. ಇಲ್ಲಿ ಮೇಲ್ಗಡೆ ಗೋಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಲೈಟಿಂಗ್ಸನ್ನ ಹಾಕ್ಸೋಣ ಅಂದ್ಬಿಟ್ಟು ನಾನು ಅದನ್ನ ಹಂಗೆ ಪ್ಲೇನ್ ಇತ್ತಲ್ಲ ಅದನ್ನೇ ಇಟ್ಕೊಂಡೆ. ಸೊ ಅದೇ ಥರ ಸಿಂಪಲ್ ಆಗಿರುತ್ತೆ ಲೀವ್ಸು ಅಂತ ನಾನು ಇದನ್ನ ಆರ್ಡರ್ ಮಾಡಿ ಹಂಗೆ ಬುಕ್ ಮಾಡಿ ಇಟ್ಕೊಂಡಿದ್ದು. ಅದೇ ಥರ ಇನ್ನೊಂದು ಲೀವ್ಸು ಅದೇ ಜೊತೆ ಬಂದಿದ್ದು, ಡಬಲ್ ಕೊಟ್ಟಿದ್ರು. ಒಂದು ನಾನು ಕಿರೀಟ ಥರ ನಮ್ಮ ಫಿಲ್ಟರ್ಗೆ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ? ಆ್ಯಕ್ಚುಲಿ ಈಚೆ ಹಾಕಬೇಕು ಅಂತ ಅಂತಿದ್ರು ನಮ್ಮಮ್ಮ, ಬಟ್ ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲೇ ಹಾಕ್ಸಿದ್ದೀನಿ ಅದನ್ನು. ಈ ಒಂದು ಫ್ಲವರ್ ಪಾಟ್ಸ್ ನೀವು ನೋಡ್ಬೋದು. ನಾನು ಇದನ್ನು ಪ್ಯಾಕ್ ಆಫ್ 6 ಬುಕ್ ಮಾಡಿದ್ದು, ಜೊತೆಗೆ ಒಂದು ಎಕ್ಸ್ಟ್ರಾ ಕೂಡ ಬಂದಿತ್ತು, ಅದು ಕೂಡ ನಾನು ಡೆಕೋರ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ 2 ಇದೆ, ಅಲ್ಲಿ 2 ಇದೆ ನೋಡಿ, ಜೊತೆಗೆ ಇಲ್ಲಿ 3 ಇದೆ. ಪ್ಯಾಕ್ ಆಫ್ 6 ಅಂತ ಆರ್ಡರ್ ಮಾಡಿದ್ದು, ಬಟ್ ಗಾಡ್ ರೈಸ್ ಇನ್ನೂ ಒಂದು ಎಕ್ಸ್ಟ್ರಾ ಬಂದಿದೆ. ಈ ಗ್ಲಾಸಸ್ ಎಲ್ಲ ನಾನು ಇಲ್ಲಿ ಅರೇಂಜ್ ಮಾಡಿದ್ದೀನಲ್ಲ, ಇದನ್ನೆಲ್ಲ ನಾನು ಡಿ-ಮಾರ್ಟಲ್ಲಿ ತಂದಿದ್ದು.
ಮತ್ತು ಸ್ವಲ್ಪ ಇತ್ತು ಮನೇಲೆ, ಅದನ್ನು ನೀಟಾಗಿ ವಾಶ್ ಮಾಡಿ ನಾನು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದೀನಿ. ನೀವು ಈ ಸ್ಟ್ಯಾಂಡ್ ನೋಡ್ಬೋದು, ಸೈಡ್ ಸ್ಟ್ಯಾಂಡು. ಇದು ಪ್ರಾಬಬ್ಲಿ 300 ಇತ್ತೇನೋ, 300 ಅಂಡ್ ಸಮಥಿಂಗ್ ಇತ್ತು, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಅದನ್ನು ಬುಕ್ ಮಾಡಿದ್ದೆ ನಾನು. ಬಟ್ ಅದು ಸ್ವಲ್ಪ ಕ್ರಾಸ್ ಆಗಿ ಕೂತ್ಕೊಂಡಿದೆ, ಬಿಕಾಸ್ ವೆಯ್ಟ್ ಇರೋ ಗ್ಲಾಸಸ್ಗಳದ್ದು ಇಟ್ಟಿದ್ದೆ ನಾನು ಅಲ್ಲಿ. ಇಲ್ಲಿ ಕಾಣ್ತಿದೆಯಲ್ಲ ಇದು, ಸೊ ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಅದನ್ನು ನೀಟಾಗಿ ಫಿಕ್ಸ್ ಮಾಡಬೇಕು. 2 ಪ್ಯಾಕ್ ಆಫ್ 2 ಬರುತ್ತೆ. ಒಂದು ಚಿಕ್ಕದಿರುತ್ತೆ, ಮೇಲ್ಗಡೆ ಇರೋದು ದೊಡ್ಡದು, ಕೆಳಗಡೆ ಇರೋದು ಚಿಕ್ಕದು. ಸೊ 2 ಬರುತ್ತೆ. ಒಂದ್ರ ಕೆಳಗೆ ಒಂದು ಹಂಚಿದ್ದೀನಿ ನಾನು. ನೀವು ಬೇಕಾದ್ರೆ ಎಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು. ನಾನು ಒಂದ್ರ ಕೆಳಗೆ ಒಂದು ಹಂಚಿದ್ದೀನಿ. ನಾನು ಅಡುಗೆ ಮನೆಗೆ ಅಂತಲೇ ಮೇಯ್ನಾಗಿ ತರಿಸಿದ್ದು ಅದನ್ನು. ಸೊ ಬೇರೆ ಎಲ್ಲೂ ನನಗೆ ಚೆನ್ನಾಗಿ ಸ್ಪೇಸ್ ಕಾಣಿಸ್ಲಿಲ್ಲ, ಸೊ ಅಡುಗೆ ಮನೆಯಲ್ಲೇ ಫಿಕ್ಸ್ ಮಾಡಿದ್ದೀನಿ. ನೀವು ಇಲ್ಲಿರೋ ಇದು ಸಿಲ್ವರ್ ಸ್ಟ್ಯಾಂಡ್ ನೋಡ್ಬೋದು ನೀವು. ಇದನ್ನು ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಈ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಇಟ್ಕೊಳ್ಳೋಣ ಅಂತ ಬುಕ್ ಮಾಡಿದ್ದು. ಸೊ ಅದು ಚಿಕ್ಕದಾಗಿದ್ದರೂ ಚೆನ್ನಾಗಿತ್ತು. ಸ್ಪೇಸ್ ಸ್ವಲ್ಪ ಚಿಕ್ಕದಾಗೇ ಇತ್ತು ನಮ್ಮ ಅಡುಗೆ ಮನೆ, ಅದಕ್ಕೋಸ್ಕರನೇ ನಾನು ಅದೇ ಬೇಕು ಅಂತ ತರಿಸ್ಕೊಂಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿ ನಮ್ಮ ಮನೇಲೇ ಇತ್ತು. ಈ ಒಂದು ಬಾಕ್ಸಸ್ ಇಲ್ಲಿದೆಯಲ್ಲ, ಇದು ಪ್ಯಾಕ್ ಆಫ್ 4 ಬರುತ್ತೆ. ನಾನು ಡಿಮಾರ್ಟಲ್ಲಿ 2 ತೊಗೊಂಡು ಬಂದಿದ್ದೆ. ಸೊ 8 ಪೀಸಸ್ ಇದೆ. ಅದನ್ನು ನಾನು ಇಲ್ಲೇ ಜೋಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಅಲ್ಲ. ಈಗ ಅಡುಗೆ ಮನೆ ವಿಚಾರಕ್ಕೆ ಬಂದರೆ, ಈ ಒಂದು ಏನಂತಾರೆ ಇದನ್ನು, ಕಟ್ಟಿಗೆದೋ ಏನೋ ಮರದ್ದೋ ಅಂತ ಅಂತಾರಲ್ವಾ, ಇದನ್ನು ನಾನು ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಸ್ಗಳಲ್ಲಿ ಮಾಡಿದಾಗ ಅಂತ ತರಿಸಿದ್ದು. ಇದೆಲ್ಲನೂ ಸೇರಿಸಿ ನನಗೆ 150 ಸಮಥಿಂಗ್ ಏನೋ ಒಂದು ಪ್ರೈಸ್ ಅಮೌಂಟ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಈ ಸ್ಪೂನ್ಸ್ಗಳನ್ನ ನಾನು ಸಪ್ರೇಟಾಗಿ ತರಿಸ್ಕೊಂಡಿದ್ದು, ನೀವು ನೋಡ್ತಾ ಇರ್ಬೋದು. ಪ್ಯಾಕ್ ಆಫ್ 4 ಬರುತ್ತೆ ಈ ಥರ. 4 2 ಒಂದೇ ಡಿಸೈನ್ ಇದ್ದರೆ, ಇನ್ನು 2 ಬೇರೆ ಬೇರೆ ಡಿಸೈನ್ ಇದೆ. ಪ್ಯಾಕ್ ಆಫ್ 4 ಬರುತ್ತೆ. ಇದು ಕೂಡ ಸಮಥಿಂಗ್ 100 ಅಂಡ್ ಸಮಥಿಂಗ್ ಏನೋ ಇದೆ. ಇದು ನಾನು ವೀಡಿಯೋಸ್ಗಳಿಗೆ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಬುಕ್ ಮಾಡ್ಕೊಂಡಿದ್ದು. ಮಿಕ್ಕಿದ್ದು ನಾನು ಈ ಸ್ಟ್ಯಾಂಡನ್ನು ಕೂಡ ಬುಕ್ ಮಾಡಿದ್ದು. ಬಟ್ ನನಗೇನು ಅದು ಇಷ್ಟ ಆಗಲಿಲ್ಲ, ಬಟ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹಾಕಿಟ್ಟಾದ್ಮೇಲೆ ಚೆನ್ನಾಗಿ ಕಾಣಿಸೋ ಥರ ಫೀಲ್ ಆಯಿತು. ಇರಲಿ ಅಂತ ಸುಮ್ಮನೆ ಆದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡೆಕೋರ್ ಐಟಮ್, ಇದನ್ನು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ನಾನು ಹೇಳಿದ್ನಲ್ಲ ಫ್ಲವರ್ ಪಾಟ್ ನಿಮಗೆ ತೋರಿಸಿದ್ನಲ್ಲ, ಪ್ಯಾಕ್ ಆಫ್ 6 ಬಂದಿತ್ತು ಅಂತ, ಅದರದ್ದು ಇಲ್ಲೊಂದು ಇಟ್ಟಿದ್ದೀನಿ ನಾನು. ಇದನ್ನು ಆ್ಯಕ್ಚುಲಿ ರಿಯಲ್ ಹೂವು ಹಾಕಿ ಸ್ವಲ್ಪ ನೀರು ಹಾಕಿ ಇಡೋಣ ಅಂತ ತಂದಿದ್ದು ನಾನು, ಡೈನಿಂಗ್ ಟೇಬಲ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಿಂಗೆ ಇಟ್ಟಿದ್ದೀನಿ. ಹಾಫ್ ಮೂನ್ ಬರುತ್ತೆ, ನೋಡ್ಬೋದು ನೀವು. ಅಲ್ಲಿ ಒಂದು ಪಾಟ್ ಕಾಣಿಸ್ತಾ ಇದೆಯಲ್ಲ, ನಾನು ಅದನ್ನು ಜಸ್ಟ್ ಪಾಟನ್ನ ನಾನೇ ಸೆಟ್ ಮಾಡಿದ್ದು, ಅಲ್ಲಿರೋ ಪಾಟು. ಬಟ್ ಅದ್ರ ಮೇಲ್ಗಡೆ ಬಂದಿರೋ ಅಂಥ ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ಅವ್ರು ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿದ್ದು. ನಾನು ಅದನ್ನು ಜಾಯಿನ್ ಮಾಡಿ ಪಾಟ್ ಇತ್ತಲ್ಲ ಹೆಂಗೋ ಅಂತ ಪಾಟ್ ಜೊತೆಗೆ ಹಾಕಿದ್ದೀನಿ. ಸ್ವಲ್ಪ ಡಿಸೈನ್ ಆಗಿ ಕಾಣಿಸುತ್ತೆ ಹಾಲಲ್ಲಿ ಅಂತ ನಾನು ಇದನ್ನು ಸೋಫಾ ಎಲ್ಲ ಇಟ್ಟಿದ್ದೀವಲ್ಲ ಹಾಲಲ್ಲಿ, ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಈ ಒಂದು ರೋಲ್ನ ನೀವು ನೋಡಿದ್ರಲ್ಲ ಆವಾಗಲೇ, ಆ ಟೈಲ್ಸಿಗೆ ಸ್ಟಿಕ್ ಮಾಡೋದಕ್ಕೆ ಅಂತ ತರಿಸಿದ್ದು. ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟೈಲ್ಸು, ಅಲ್ಲಿ ಸ್ಟಿಕ್ ಮಾಡಿಸೋದಕ್ಕೆ ಅಂತ ತರಿಸಿದ್ದು. ಇದು ಒಂದು ಬಂಡಲ್ಲು. ನಾನು ಆ್ಯಕ್ಚುಲಿ ಇಲ್ಲಿನೂ ಮಾಡೋಣ ಅಂತ ಅಂದೆ, ಬಟ್ ನಾವಿಲ್ಲಿ ಡಿಶ್ ವಾಶ್ ಮಾಡೋದ್ರಿಂದ ನೀರುಗಳೆಲ್ಲ ಹಾರಿದಾಗ ಈ ಪೇಪರ್ ವಾಟರ್ ಪ್ರೂಫೇ, ಬಟ್ ಬಿಸಿ ಎಲ್ಲ ಇಟ್ಟಾಗ ಐಟಮ್ಸ್ಗಳು ಬೇಕಾಗತ್ತೆ, ಬೇಡ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಮಾಡಿಲ್ಲ. ಏನಿದ್ರು ವೀಡಿಯೋಸ್ಗಳನ್ನ ಸ್ಟವ್ ಹತ್ರ ಮಾಡ್ತೀವಲ್ವ ಅಂದ್ಬಿಟ್ಟು ನಾವಿಲ್ಲೇನು ಜಾಸ್ತಿ ಸ್ಟಿಕ್ ಮಾಡೋಕ್ಕೋಗಿಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಡಲ್ ಆಗಿದೆ ಅಡುಗೆ ಮನೆನ, ನಾನು ಎಷ್ಟು ಬ್ರೈಟಾಗಿ ಫೀಲ್ ಮಾಡಿಸ್ತಾ ಇದ್ದೀನಿ ಅಂತ. ಎಲ್ಲ ಕ್ರೆಡಿಟ್ಸು ಮೀಶೋಗೆ ಸಿಗಬೇಕು. ಥ್ಯಾಂಕ್ ಯು ಸೋ ಮಚ್ ಮೀಶೋ.
ಇದ್ರಲ್ಲ ನಾನು ಇಷ್ಟೇ ಅಲ್ಲ ಮನೆಗೆ ಮಾತ್ರ ಇಷ್ಟು ಐಟಮ್ಸ್ ತರಿಸಿದ್ದೀನಿ. ನಾನು ಏನೇ ಆರ್ಡರ್ ಮಾಡಿದ್ರು ಎಲ್ಲ ಮೀಶೋದಲ್ಲೇ. ಈವನ್ ಡ್ರೆಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ಮೀಶೋದಲ್ಲೇ ಆರ್ಡರ್ ಮಾಡ್ತೀನಿ. ಬಿಕಾಸ್ ಅದರಲ್ಲಿ ಬೇಗ ಕೂಡ ಡೆಲಿವರ್ ಆಗುತ್ತೆ ನಮ್ಮ ಏರಿಯಾಗೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲೇ ಜಾಸ್ತಿ ಮಾಡ್ತೀನಿ. ಈವನ್ ಫ್ಲಿಪ್ಕಾರ್ಟು ಕೂಡ ನಾನು ಟ್ರಸ್ಟ್ ಮಾಡಿದ್ದೆ. ಬಟ್ ಒಂದು 4-5 ಆರ್ಡರ್ಗಳಿಂದ ತುಂಬ ವರ್ಸ್ಟ್ ಫೀಲ್ ಆಯಿತು ನನಗೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಬಿಟ್ಬಿಟ್ಟೆ ಅದನ್ನು. ಏನಿದ್ರು ಇವಾಗ ಮೀಶೋದಲ್ಲಿ ಜಾಸ್ತಿ ಆರ್ಡರ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಐಟಮ್ಸ್ಗಳನ್ನ ನಾನು ಅಂಡರ್ 500 ತರಿಸ್ಕೊಂಡಿರೋದು. ಸೊ ನಾನು ಎಲ್ಲಾದ್ರೂ ಐಟಮ್ಸ್ಗಳದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಅದನ್ನು ಬೈ ಮಾಡ್ಬೋದು. ಸೊ ಈ ವಿಡಿಯೋ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿರುತ್ತೆ, ಒಂದು ಐಡಿಯಾ ಕೂಡ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಒಂದು ಕೆಲವಷ್ಟು ಮ್ಯಾಟ್ಸ್ಗಳು ಹಾಲಲ್ಲಿ ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಆಗಿರ್ಬೋದು ಹಾಕ್ಸೋದಕ್ಕೆ ತರಿಸಿದ್ದೆ. ಬಟ್ ಅದನ್ನೆಲ್ಲ ವಾಶಿಗೆ ಹಾಕಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ವಾಶಿಗೆ ಹಾಕಿದ್ದಾರೆ, ಕೆಲವೊಂದು ಮೇಲೆ ಎತ್ತಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾತ್ರ ಮಾಡೋದನ್ನ ಮರಿಬೇಡಿ, ಓಕೆನಾ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ಒಂದು ಐಡಿಯಾ ಕೂಡ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ, ಹಿಂಗೆಲ್ಲ ಡೆಕೋರ್ ಮಾಡ್ಬೋದು ಅಂತ. ಸೊ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮತ್ತು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ. ಯಾವುದೇ ವೀಡಿಯೋಸ್ಗಳು ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಓಕೆನಾ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗುವ. ಮತ್ತೆ ನಮಸ್ಕಾರ, ಬಾಯ್.